ನಮಸ್ಕಾರ. ಮುಖವಾಡ ಮೀಡಿಯಾಗೆ ಸ್ವಾಗತ. ವರದಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮುಖವಾಡ ಮೀಡಿಯಾದ ಸತ್ಯದ ಧ್ವನಿ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ. ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಮತ್ತು ಜನಸಾಮಾನ್ಯರ ಜೇಬಿಗೆ ಸಂಬಂಧಿಸಿದ್ದು. ಕೊನೆವರೆಗೂ 1 ಸೆಕೆಂಡ್ ಕಟ್ ಮಾಡದೆ ಕಣ್ಣಿಟ್ಟು ನೋಡಿ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಇಂಧನ ಬೆಲೆ ಕಿಡಿ ಜೋರಾಗಿ ಹೊತ್ತಿಕೊಂಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕದ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಅಬಕಾರಿ ಸುಂಕ ಕಡಿಮೆ ಮಾಡೋದು ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಎಲ್ಲಾ ಹೊಣೆ ರಾಜ್ಯದ ಮೇಲೆ ಹಾಕೋದು ಯಾವ ನ್ಯಾಯ? ಇದು ಡಿಕೆ ಶಿವಕುಮಾರ್ ಅವರು ಕೇಂದ್ರಕ್ಕೆ ಕೇಳಿರೋ ನೇರ ಪ್ರಶ್ನೆ. ಜನರಿಗೆ ಬೆಲೆ ಏರಿಕೆ ಭಾರವಾಗ್ತಿದೆ ಅನ್ನೋದನ್ನ ಒಪ್ಪಿಕೊಂಡಿರೋ ಡಿಕೆಶಿ ಸರ್ಕಾರಗಳು ತಕ್ಷಣ ಕ್ರಮ ತಗೋಬೇಕು ಅಂತ ಒತ್ತಾಯಿಸಿದ್ದಾರೆ. ಹಿನ್ನೆಲೆ ಏನು ಗೊತ್ತಾ? ನೀವು ಪೆಟ್ರೋಲ್ ಬಂಕ್ನಲ್ಲಿ ಕಟ್ಟೋ ಪ್ರತಿ ರೂಪಾಯಿಯಲ್ಲೂ 2 ಮುಖ್ಯ ಭಾಗಗಳಿವೆ. 1 ಕೇಂದ್ರದ ಅಬಕಾರಿ ಸುಂಕ ಎಕ್ಸೈಸ್ ಡ್ಯೂಟಿ, 2 ರಾಜ್ಯದ ವ್ಯಾಟ್ ತೆರಿಗೆ. ಶುರುವಾಯ್ತು ರಾಜಕೀಯ ಗುದ್ದಾಟ. ಬೆಲೆ ಏರಿಕೆ ಆಗ್ತಿದ್ದಂತೆ ಕೇಂದ್ರ ವರ್ಸಸ್ ರಾಜ್ಯ ಪೈಪೋಟಿ ಮತ್ತೆ ಜೋರಾಗಿದೆ. ಜನರ ಸಮಸ್ಯೆ ಇಲ್ಲಿ ರಾಜಕೀಯ ಆಯುಧವಾಗುತ್ತಿದೆ. ಈ ಬೆಲೆ ಏರಿಕೆಗೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಮುಖವಾಡ ಮೀಡಿಯಾದ ಅನಿಸಿಕೆಗಳು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕು ಅನ್ನೋ ಕಾರಣಕ್ಕೆ ರಾಜ್ಯದಲ್ಲಿ ಬೆಲೆ ಏರಿಕೆ ಅನಿವಾರ್ಯ ಅಂತ ಸರ್ಕಾರ ಹೇಳಬಹುದು. ಆದರೆ ಅಬಕಾರಿ ಸುಂಕ ಮತ್ತು ವ್ಯಾಟ್ ಎರಡರ ನಡುವಿನ ಈ ಹಣಾಹಣಿಯಲ್ಲಿ ರಾಜಕಾರಣಿಗಳ ಹೇಳಿಕೆಗಳಿಗಿಂತ ಜನಸಾಮಾನ್ಯರು ಅನುಭವಿಸುತ್ತಿರೋ ಸಂಕಷ್ಟವೇ ಸತ್ಯ. ಯಾರು ಯಾರ ಮೇಲೆ ಬೇಕಾದರೂ ಬೆರಳು ತೋರಿಸಲಿ, ಅಂತಿಮವಾಗಿ ಸುಡುತ್ತಿರೋದು ಬಡವನ ಹೊಟ್ಟೆ. ವಿರೋಧ ಪಕ್ಷ ಮತ್ತು ಜನರ ಧ್ವನಿ. ಇಷ್ಟೆಲ್ಲ ಆದ ಮೇಲೆ ವಿರೋಧ ಪಕ್ಷದವರು ಸುಮ್ಮನೆ ಕೂರ್ತಾರಾ? ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ನೀಡಲು ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಅದಕ್ಕಾಗಿ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ. ಕೂಡಲೇ ಸರ್ಕಾರ ವ್ಯಾಟ್ ಕಡಿಮೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಜನರ ಅಭಿಪ್ರಾಯ. ಸಾಮಾನ್ಯ ನಾಗರಿಕ, ಸಾಕಾಗಿ ಹೋಗಿದೆ ಸರ್, ನಿನ್ನೆ ಬೆಲೆ ಇವತ್ತು ಬೆಲೆ ಬೇರೆ, ನಮ್ಮ ಸಂಬಳ ಮಾತ್ರ ಅಷ್ಟೇ ಇದೆ. ಗೃಹಿಣಿ, ತರಕಾರಿ, ದಿನಸಿ ಎಲ್ಲವೂ ಬೆಲೆ ಏರಿಕೆ ಆಗ್ತಿದೆ. ಪೆಟ್ರೋಲ್ ಬೆಲೆ ಏರಿಕೆಯಿಂದ ನಮ್ಮ ಸಂಸಾರ ನಿರ್ವಹಣೆ ಕಷ್ಟ ಆಗ್ತಿದೆ. ಬೆಲೆ ಏರಿಕೆ ಕಥೆ ಹೀಗಿದೆ. ಇಂಧನ ಬೆಲೆ ಯಾರು ಹೊಣೆ ಅನ್ನೋ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಅಂದ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಖವಾಡ ಮೀಡಿಯಾ. ನಕಲಿ ಮುಖಗಳ ಕಳಚಿ ಅಸಲಿ ಸತ್ಯವನ್ನೇ ಹೇಳುವ ಧ್ವನಿ.